ಇಲ್ಲಿ ನೋಡಿ, ಇವತ್ತು ಸೆಂಟೆನ್ಸ್ ಸ್ಟ್ರಕ್ಚರ್ ಓದೋಣ. ದ ಗುಡ್ ಓಲ್ಡ್ ಮ್ಯಾನ್ ಆಫ್ ಮೈ ವಿಲೇಜ್ ಈಸ್ ಎ ಮ್ಯಾನ್ ಆಫ್ ವಿಸ್ಡಮ್ ಆ್ಯಂಡ್ ನಾಲೆಜ್. ಸೊ ದ ಗುಡ್ ಓಲ್ಡ್ ಮ್ಯಾನ್ ಆಫ್ ಮೈ ವಿಲೇಜ್ ಅದೇನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ, ಅಂದರೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ಈಸ್ ಬಂದುಬಿಟ್ಟು ವರ್ಬ್ ಆಗುತ್ತೆ, ಆಕ್ಸಿಲರಿ ವರ್ಬ್. ಎ ಮ್ಯಾನ್ ಆಫ್ ವಿಸ್ಡಮ್ ಆ್ಯಂಡ್ ನಾಲೆಜ್ ಅಂದರೆ ಅದು ಏನಂತ ನಾವು ಅವನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅದಕ್ಕೆ ಆಬ್ಜೆಕ್ಟ್ ಅಂತೀವಿ. ಸೊ ದ ಏನು, ಡೆಫಿನೈಟ್ ಆರ್ಟಿಕಲ್. ಓಕೆ, ಗುಡ್ ಅಡ್ಜೆಕ್ಟಿವ್. ಅಂದರೆ ಗುಡ್ ಅಂದರೆ ಓಲ್ಡ್ ಮ್ಯಾನ್ ಎಂಥವನು ಅಂತ ಹೇಳ್ತಾ ಇರೋದು ಗುಡ್. ಓಲ್ಡ್ ಅಂದರೆ ಅವನು ಏಜ್ ಆಗಿದೆ, ಅದು ಅಡ್ಜೆಕ್ಟಿವ್. ಮ್ಯಾನ್ ಅನ್ನೋದು ಒಂದು ಕಾಮನ್ ನೌನ್. ಓಕೆ, ಮ್ಯಾನ್ ಅನ್ನೋದು ಒಂದು ಕಾಮನ್ ನೌನ್. ಆಫ್ ಅಂದರೆ ಪ್ರಿಪೋಸಿಷನ್. ಮೈ ಪೊಸೆಸಿವ್ ಪ್ರೊನೌನ್ ಅಂದರೆ ನಂದದು. ವಿಲೇಜ್ ಕಾಮನ್ ನೌನ್. ಈಸ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಅದು ಆಕ್ಸಿಲರಿ ವರ್ಬ್, ಲಿಂಕಿಂಗ್ ವರ್ಬ್ ಅದು. ಎ ಇಂಡೆಫಿನೈಟ್ ಆರ್ಟಿಕಲ್ ಅಂದರೆ ಒಬ್ರಿಗೆ ಹೇಳೋದು ಎ. ಮ್ಯಾನ್ ಅದು ಕಾಮನ್ ನೌನ್. ಆಫ್ ಪ್ರಿಪೋಸಿಷನ್. ವಿಸ್ಡಮ್ ಅಬ್ಸ್ಟ್ರಾಕ್ಟ್ ನೌನ್. ಆ್ಯಂಡ್ ಅದು ಕಂಜಕ್ಷನ್ ಅಂದರೆ ಎರಡಕ್ಕೂ ಲಿಂಕ್ ಆಗ್ತಾ ಇರೋದು. ನಾಲೆಜ್ ಅದು ಅಬ್ಸ್ಟ್ರಾಕ್ಟ್ ನೌನ್.